ನಾನು ಒಂದು ನೋಡಿದೆ, ನಮ್ಮ ಲಿಂಗಸೂರಿನಲ್ಲಿ 7,800 ಮತಗಳನ್ನ ಕಳ ಮತದಾನದಿಂದ ಸೇರ್ಪಡೆಯಾಗಿದ್ದಂತ ಆಗಿದ್ದರಿಂದ ಇವತ್ತು ಬಿಜೆಪಿ ಶಾಸಕರಾಗಿರೋ ವಿನ ಅವು ಏನಾದ್ರೂ ಇದ್ದಿದ್ದಿಲ್ಲ ಅಂದ್ರೆ DS ಹುಲಿಗರು 100 ಗೆದ್ದಿದ್ರು. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಭ್ರಮಣೆ ಆಗೈತ್ರಿ. ಅವ್ರ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಗಿನ ಬುದ್ಧಿ ಭ್ರಮಣೆ ಆದಾಗ ಇನ್ನ ಇವ್ರು ಬ್ಲಾಕ್ ಅಧ್ಯಕ್ಷರು ಹೇಳೋದ್ ತಪ್ಪೇನಿಲ್ಲ. ಅವ್ರಿಗೆ ಯಾವ್ದೇ ಮತಗಳತನ ಆದ್ರೆ ಮತ್ತೆ ಅವತ್ತಾಕ್ ಸುಮ್ನಿದ್ ಇವತ್ತಾಕ್ ಕೇಳಕತ್ತಾರ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಹುಲಿಗೇರಿನ ಗೆಲ್ಲೋದು ಗ್ಯಾರಂಟಿ ಇತ್ತು, ಅದು ಮತಗಳತನ ಆಗಿರಲಿದ್ದು ಇವತ್ತು ಮಾನ ಪೂಜಲ್ MLA ಆದ್ರು ಅಂತ ಹೇಳ್ತಾ ಇದ್ರು. ಈ ಹಿಂದೆ ಅವರು ನಾನು ಹಂಗಂದ್ರೆ ಅವತ್ತ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ, ತಾವು ಮತಗಳತನ ಆಗೈತೆ ಅಂತೇಳಿ. ಎಲ್ಲಿ ಆಗೈತೆ ದಾಖಲೆ ಸಮೇತ ಕೊಡ ಅಂತ ಹೇಳ್ರಿ. ನಾವು ದಾಖಲೆಗಳು ಕೊಟ್ರೆ ನಾವ್ ಹೇಳ್ತೀವಿ, ರಾಜೀನಾಮೆ ಕೊಡಿಸ್ತೀವಿ. ಹೌದಲ್ ಸರ್? ಮತಗಳತನ ಅನ್ನೋದೇ ಡೊಂಗಿ ಅದ. ಮತಗಳತನ ಅನ್ನೋದೇ ಡೊಂಗಿ ಅದ. ಇಲ್ಲ ಮತಗಳತನ ಆಗಿದ್ರೆ 136 ಸೀಟ್ ಯಾಕೆ ಗೆಲ್ತಿದ್ವಿ ರಾಜ್ಯದಾಗ? ನಿಜ ನಿಜ. ಮತಗಳತನ ಆಗಿದ್ರೆ 136 ಸೀಟ್ ಈ ರಾಜ್ಯದಾಗ ಗೆಲ್ಲಕ್ ಹೆಂಗ್ ಬಿಡ್ತಿದ್ರಿ ಹೇಳ್ರಿ? ಹೌದಾ? ಅದೆಲ್ಲ ಸುಳ್ಳು. ಮತಗಳತನ ಮಾದೇವಪುರದಲ್ಲಿ ಆರೋಪ ಮಾಡಿದ್ರು, ಅದೇನು ಸಾಬೀತಾಯ್ತಾ? ಹೌದು. ಇವತ್ತಿಗೂ ಚುನಾವಣಾ ಆಯೋಗಕ್ಕ ಒಂದು ಸೈನ್ ಮಾಡಿ ಇವತ್ತು ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಕೊಟ್ರೆ ಇವತ್ತೇ ತನಿಖೆ ಮಾಡಿಸ್ತಾರ. ಇವತ್ತು ಹೈಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ ಐತಿ, ಕೋರ್ಟ್ಗಳದಾವ. ಇವತ್ತ ನೋಡಿ ಉದಾಹರಣೆ, ಇವತ್ತು SIR ಎಲ್ಲಾ ಯಾರು ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲೂ ನಡೀತೆ, ಮುಂದೆ ಸ್ವಲ್ಪ ದಿನಗಳಲ್ಲಿ ನಡೀತೆ. ಈಗ SIR ನ ವಿರೋಧ ಮಾಡಿಸ್ತಾರ ಅವ್ರು. ಅಂದ್ರೆ ಇವತ್ತು ಆಧಾರ್ ಕಾರ್ಡ್ಗಳಿಗೆ ಲಿಂಕ್ ಮಾಡಬಾರದು, ಲಿಂಕ್ ಮಾಡಕ ಇವ್ರ ಸಪೋರ್ಟ್ ಇಲ್ಲ. ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಂತೇಳಿ ಒಂದೇ ಕಡೆ ಇರುತ್ತೆ ಒಬ್ಬ ಮತದಾರ ಅಂತ. ಒಂದ್ ಕಡೆ ಆಧಾರ್ ಕಾರ್ಡ್ ಲಿಂಕ್ ಆಯ್ತು ಅಂದ್ರೆ ಮುಗಿದೋತು. ನಿಮ್ಗಂತೂ ಗೊತ್ತಿದ್ದೈತೆ ಎಲ್ಲ. ಈಗ ಆಧಾರ್ ಕಾರ್ಡ್ ಹೆಂಗೈತಿ ವ್ಯವಸ್ಥೆ ಅಂದ್ರ, ಯಾವುದೇ ಪರಿಸ್ಥಿತಿಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಯಾವುದೇ ಒಂದು ಯಾವುದೇ ಇಲಾಖೆದಾಗೂ ₹1 ಫ್ರಾಡ್ ಆಗೋದಿಲ್ಲ, ಒಂದು ಇದನ್ನು ಆಗೋದಿಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗ್ಬಿಟ್ರೆ ಒಳ್ಳೇದಲ್ಲ. ಅದಕ್ಕೆ ಕಾಂಗ್ರೆಸ್ ವಿರೋಧ ಮಾಡುತ್ತ. ಕಾಂಗ್ರೆಸ್ ವಿರೋಧ ಮಾಡೋದು ನೋಡಿ. ಇದು ಸುಖ ಸುಮ್ಮನೆ ಆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ವಿರೋಧ ಪಕ್ಷ ನಾಯಕರು ರಾಹುಲ್ ಗಾಂಧಿ ಅವ್ರಿಗೇನೆ ತಲೆ ಬುದ್ಧಿ ಭ್ರಮಣೆ ಆಗೈತಿ. ಸುಮ್ಮನೆ ಆರೋಪ ಮಾಡ್ತಾನೆ. ಯಾವ್ದು ಅಧಿಕೃತವಾಗಿ ಚುನಾವಣಾ ಆಯೋಗಕ್ಕೆ ದೂರ್ ಕೊಡ್ಬೇಕು ಮೊದಲು. ನಾವು ಎಲ್ಲಿ ದೂರ್ ಕೊಡ್ಬೇಕು ಅನ್ನೋದ್ರ ಈಗ ನಮಗ ಅನ್ಯಾಯ ಆಗೈತೆ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಯಾರಿಗಾರ ದೂರ್ ಕೊಡ್ತೀವಿ. ಈಗ ನಮಗ ಹಾಗಾಗಿ ನಾನು ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಲ್ಲ. ನಿಜ ನಿಜ ಸರ್. ಮತ್ತೆ ಇವರು ಸಂಬಂಧಪಟ್ಟಂತ ಚುನಾವಣಾ ಆಯೋಗಕ್ಕನ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಆರೋಪ ಮಾಡಿದ್ರಂಗ. ಅವರು ನೋಡಿ, ಈ ಸೋಲು ಬಿಹಾರದಲ್ಲೂ ಕೂಡ ಸೋಲಾಗತ್ತೆ. ಇನ್ನು ಬಿಹಾರದ ಓಟ್ ಪೋಲ ಆಗಿಲ್ಲ, ಆಗಲೇ ಓಟ್ ಚೋರಿ ಅಂತ ಹೇಳಿದ್ರೆ ಯಾಗ? SIR ಆಗೈತಿ, ಮೊನ್ನೆ SIR ಆಗೈತಿ. ಬಿಹಾರದಲ್ಲಿ SIR ಕ್ಲಿಯರ್ ಆಗಿದೆ. SIR ಅಂದ್ರೆ ನಮ್ಮನ್ನ ಈಗ ನೋಡಿ, ಅಲ್ಲಿ ಪ್ರತಿ ಒಂದು ಬೂತ್ ನಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ವತಿಯಿಂದ ಒಬ್ರು BLA 2 ಅಂತ ನೇಮಕ ಮಾಡಿಕೊಂಡಿರ್ತಾರೆ. BLA 1 ಅಂತ ತಾಲೂಕಿಗೆ ಒಬ್ರು ನೇಮಕ ಮಾಡ್ತಾರ ಪಕ್ಷಗಳು. BLA 2 ಅಂತೇಳಿ ಪ್ರತಿ ಬೂತ್ ನಲ್ಲಿ ಒಬ್ಬ BLA 2 ನ ನೇಮಕ ಮಾಡಿರ್ತಾರ. BLA O ಅಂತ ಆಫೀಸರ್ ಇರ್ತಾರ. ಹೌದಾ? ಅಲ್ಲಿ BLA 2 ಗಳನ್ನ ಮುಂದಿಟ್ಕೊಂಡೇ ಅವರು ಒಂದು ಸೇರ್ಪಡೆ ಆಗ್ಬೇಕಂದ್ರೆ ಇಬ್ರು, ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳದವರ, ಜಾತ್ಯ ಜನತಾದಳ, ಇವತ್ತ ಕಾಂಗ್ರೆಸ್, ಬಿಜೆಪಿ, 3 ಪಕ್ಷದ BLO ಗಳನ್ನ ಇಟ್ಕೊಂಡು ಒಂದು ಬೂತ್ ಐತೆ ಅಂತ ಇಟ್ಕರಿ. ಉದಾಹರಣೆ ನಂದೇ ಚಿಕ್ಕಲೆಕ್ಕಾಳ ಬೂತ್ ಅಂತ ಇಟ್ಕೊಂಡ. ಅಲ್ಲಿ 3 ಪಕ್ಷಗಳ BLA 2 ಗಳನ್ನ ಮುಂದಿಟ್ಕೊಂಡು ಯಾರನ್ನ ಸೇರಿಸಬೇಕು, ಯಾರನ್ನ ಡೆಲಿಟ್ ಮಾಡಬೇಕು ಅನ್ನೋದನ್ನ ಅವ್ರು ಕೂಡ ಚರ್ಚೆ ಮಾಡಿ ಡಬಲ್ ಎಲ್ಲಿ ಅದಾವ ಏನಾಗ್ಯಾವ ಅನ್ನೋದನ್ನ ನೋಡಿ ಮಾಡೋದಕ್ಕನ SIR ಅಂತಾರೆ. ಆ ರೀತಿ ಬಿಹಾರದಲ್ಲಿ ಆಗಿದೆ. ಮತ್ತೆ ಈ ಬಿಹಾರದಲ್ಲಿನ ಇನ್ನು ಚುನಾವಣೆ ಮತದಾನಕ್ಕಿಂತ ಪೂರ್ವದಲ್ಲೇ ಓಟ್ ಚೋರಿ ಅಂದ್ರೆ ಇವರು ಏನು ಹೇಳಕ್ ಹೊರಟ್ರ ಈ ಸಂದೇಶ ಅಂತ ನಂದು. ಸರ್ ಇಲ್ಲ, ನನಗೆ ಒಂದ್ ಅರ್ಥ ಆಗ್ಲಿಲ್ಲ. ಮತಗಳತರ ಅಂದ್ರೆ ಯಾವ ತರ ಸರ್ ಅದು? ಅದೇ ನಾನು ಹೇಳ್ತೇನ್ರಿ. ಅವ್ರ ಏನ್ ಹೇಳ್ತಾರ, ಒಬ್ಬ ವ್ಯಕ್ತಿದು ಒಂದೇ ಕುಟುಂಬದಲ್ಲಿ 50-60 ಓಟ್ ಇರ್ತಾವ, ಹಾಗಾಗಿ ಅಲ್ಲಿ ಬೋಗಸ್ ವೋಟಿಂಗ್ ಆಗತ್ತಾ ಅಂತ ಹೇಳ್ತಾರೆ ಅವರು. ಅವ್ರು ಮಹದೇವಪುರದಲ್ಲಿ ಮತ್ತೆ ಇದನ್ನ ಮಾಡಿದ್ರಲ್ರಿ ಮನುಷ್ಯರು. ನಿಜ ನಿಜ ನಿಜ. ಮಹದೇವಪುರದಲ್ಲಿ ಹೇಳಿದ್ರಲ್ಲ, ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದಲ್ಲಿ ಇಷ್ಟು ಅದು ವೋಟಿಂಗೇ ಆಗಿಲ್ಲ. ಸುಮ್ಮನೆ ನೋಡ್ರಿ, ಅದಕ್ಕೆ ಯಾವ್ದು ದಾಖಲೆ ಮತ್ತೆ ಅಧಿಕೃತ ದಾಖಲೆ ಇದ್ರೆ ಅಧಿಕೃತವಾಗಿ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ? ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಹೇಳೋದಕ್ಕಿಂತ ಒಂದ್ ಕಂಪ್ಲೇಂಟ್ ಮಾಡಿ ಪ್ರೆಸ್ ಮೀಟ್ ಮಾಡ್ಲಿ ಅಂತ ನನ್ನ ವಾದ. ಅಂದ್ರೆ ಅವ್ರ ಹತ್ರ ಆಧಾರ ಇತ್ತು ಅಂದ್ರೆ ಕಂಪ್ಲೇಂಟ್ ಮಾಡ್ಬೋದು ನೇರವಾಗಿ. ನೇರವಾಗಿ ಮಾಡ್ಬೋದು, ನೇರವಾಗಿ ಕಂಪ್ಲೇಂಟ್ ಮಾಡ್ಬೋದು. ಯಾವ್ದೇ ಆಧಾರಗಳಿದ್ರೆ ನೇರವಾಗಿ ಕಂಪ್ಲೇಂಟ್ ಮಾಡ್ಬೋದು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.